ಒಂದು ಮಾತಿದೆ ಮಗನೇ, ಸಂತೋಷ ಆಯ್ತು ನಿನ್ನ ಮಾತನ್ನ ಕೇಳಿ. ಸಿಂಹದ ಹೊಟ್ಟೆಯಲ್ಲಿ ಸಿಂಹದ ಮರಿಯೇ ಹುಟ್ಟಿದೆ, ಅದಕ್ಕೆ ಅನುಮಾನವೇ ಇಲ್ಲ. ಏನೇ ಆದರೂ ಶಿಕ್ಷೆ ಕೊಡುವುದಕ್ಕೆ ನಾನು ಸಿದ್ಧ ಎನ್ನುವುದಾಗಿ ಆಡ್ತಾ ಇದೀಯ. ನನಗೆ ಭರವಸೆ ಇದೆ. ಆದ್ರೆ ನಿನಗೆ ಸಿಟ್ಟು ಬರಲಿ ಎನ್ನುವ ಕಾರಣಕ್ಕಾಗಿ ಇಷ್ಟು ಮಾತಾಡಿಸಿದ್ದು ನಾನು. ಹೌದೌದು, ಮಾಡಬೇಕಾಗುತ್ತೆ. ನಿನ್ನ ಅತ್ತೆಗೆ ಶಿಕ್ಷೆ ಕೊಟ್ಟವನನ್ನ ಸೆರೆ ಇಕ್ಕಿ ಅಷ್ಟೇ ಅಲ್ಲ, ಹೇಳಿದ್ದಾಳೆ ಆಕೆ, ಆ ತರುಣಿ ಮಣಿಯನ್ನ ಕಂಡು ನನಗೆ ಹೀಗಾದದ್ದು ಎನ್ನುವುದಾಗಿ. ಆಕೆಯ ಮುಡಿಗೆ ಕೈ ಎಕ್ಕಿ ಅವಳು ಕುತ್ತಿಗೆ ಕತ್ತರಿಸ್ತಾಳೆ. ಆ ಕಾರ್ಯ ಮಾಡುವುದಕ್ಕೂ ಸ್ತ್ರೀ ಹತ್ಯೆ ಮಹಾಪಾಪ ಮಗನೇ. ಆದ್ರೆ ಹಾಗಿದ್ರೆ ಅತ್ತೆ ಕೈ ಹೇಗೂ ಕತ್ತರಿಸಿದ್ದಾರೆ, ಅವಳು ಕಾಲು ಕೈ ಎರಡು. ಅವ್ರು ಮಾಡಿದ ಹಾಗೆ ನಾವು ಮಾಡಿದ್ರೆ ಏನು ವ್ಯತ್ಯಾಸ? ಮತ್ತೆ ಈಗ ಏನು ಮಾಡುದು? ಭಿನ್ನತೆ ಬೇಕು ಮಗನೇ. ಭಿನ್ನತೆ? ಹೌದೌದು. ಮತ್ತೆ ಅವರಿಗೆಲ್ಲ ಶಿಕ್ಷೆ ಕೊಡುವುದಕ್ಕೆ ನೀನು ಜನ ಅಲ್ಲ, ಸಣ್ಣವ ನೀನು. ಹಾಗಾದ್ರೆ ಮಾಡಬೇಕಾಗುತ್ತೆ. ಏನು ಮಾಡಬೇಕು? ಮತ್ತೆ ಶಿಕ್ಷೆಗೆ ಆಗಿಂದಾಗಲೇ ಶಿಕ್ಷೆ ಆಯ್ತು ಅಂತಾದ್ರೆ ಅದು ಅನುಭವಿಸುವುದಕ್ಕಾಗುದಿಲ್ಲ. ನೋವಾಗಬೇಕು ಅಂತಾದ್ರೆ ಅವನನ್ನ ಸೆರೆ ಇಕ್ಕಿ ಅವ ನಿದ್ರನಲ್ಲೇ ಇವಳ ಮುಡಿಗೆ ಕೈ ಇಕ್ಕಿ ತರನೇ ಎಳೆತರಬೇಕು. ಮೊದಲೇ ದಿನ ನಿಂದ ಹೇಳು, ಒಪ್ಪಿದ್ರೆ ಸುಮ್ಮನೆ ಬಾ, ಅದಲ್ಲ ಅಂತಾದ್ರೆ ಬಿಡ್ಬೇಕು. ನಮ್ಮ ಕೈ ಹೌದಲ್ಲ, ಆದಷ್ಟು ಬೇಗ ವಿಜಯಶಾಲಿಯಾಗಿ ಬಾ.